ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ತಾವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ ಬಂದು ಟ್ಯೂಸ್ಡೇ ಲಾಗ್ ಆಗಿರುತ್ತೆ. ಅಂದರೆ ಇವತ್ತಿನ ದಿನ ನಾನು ಸುಮಾರು ದಿವಸದಿಂದ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅನ್ಕೊತಿದ್ದೆ. ಒಂದು 2-3 ವೀಕ್ಸಿಂದ ಹೋಗೋಕ್ಕಂತೂ ಆಗಲಿಲ್ಲ. ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಮನೆಯಲ್ಲಿ ಏನಾದರೂ ಒಂದು ನೆಗೆಟಿವಿಟಿ ಆ ಥರ ಯೋಚನೆಗಳು ಅದು ಇದು ಏನಾದರೂ ಬಂತು ಅಂದಾಗ ದೇವಸ್ಥಾನಕ್ಕೆ ಹೋಗೋದೊಂದು ಮೊದಲಿಂದ ಅದೊಂದು ರೂಢಿ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಹೋಗಿ ಬರೋದ್ರಿಂದ ತುಂಬ ಬೆನಿಫಿಟ್ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ನಾನು ಎವ್ರಿ ಟ್ಯೂಸ್ಡೇ ಯಾವಾಗಲಾದರೂ ಒಂದು ವಾರ ಫ್ರೀ ಇದೆ ಅಂತ ಅನ್ನಿಸ್ದಾಗ ಹೋಗಿ ಅಲ್ಲಿ ನಿಂಬೆಹಣ್ಣು ದೀಪ ಎಲ್ಲ ಹಚ್ಕೊಬರ್ತೀನಿ. ಅದರಿಂದ ಸ್ವಲ್ಪ ಮನಸ್ಸಿಗೆ ನಂಗೆ ಸಮಾಧಾನ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಹಾಗಾಗಿ ಇವತ್ತು ದೇವಸ್ಥಾನಕ್ಕೆ ಕೂಡ ಹೋಗ್ತಾ ಇದ್ದೀವಿ. ಬನ್ನಿ, ಹಾಗಾದರೆ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ. ಹಾಂ, ಫೆವಿಕಲ್ ಹಾಕಿದ್ದಾನೆ. ಅದು ಲಾಕಿಗೆ ಆ ಥರ ಮಾಡಿರೋದು. ಮೊನ್ನೆ ಅದೇನೋ ಅಟ್ಯಾಚ್ ಮಾಡೋಕ್ಕೆ ಹೋಗ್ಬಿಟ್ಟು ಫೆವಿಕ್ವಿಕ್ ತಗೊಂಡು ಒಳಗಡೆ ಹಾಕಿಟ್ಟಿದ್ದಾನೆ. ಸರಿಮಾ, ಓಯ್ ಚಿನ್ನಿಮಾ, ಜಿಯೋ ಕುಡಿತಿದೀಯಾ? ಏನು ಮಾಡೋದ ಗೊತ್ತಿಲ್ಲ. ಇದ್ರೊಳಗಡೆ ಫೆವಿಕ್ವಿಕ್ ಕಣ್ಸ್ಬಿಟ್ಟಿದ್ದಾನೆ ಅದ್ರೊಳಗಡೆ. ಅದು ಜೆಲ್ ಥರ ಇತ್ತೇನೋ, ಅದು ಲಾಕೆ ಒಳಗಡೆ ಹೋಗ್ತಾ ಇಲ್ಲ. ಏನು ಮಾಡಕ್ಕೆ ಬರೀ ನೋಡು, ಸುಶಾಂತ್ ಅಣ್ಣ ಇಲ್ಲಿ ಫೆವಿಕ್ವಿಕ್ ಹಾಕ್ಬಿಟ್ಟಿದಂತೆ. ಹೆಂಗೆ ತೆಗಿಯೋದು ಹೇಳು ಪಪ್ಪಗೆ. ಹೇಳ್ತೀಯಾ? ಇದ್ರೊಳಗಡೆ ಹೋಗುತ್ತೆ, ಇದ್ರಲ್ಲಿ ಹೋಗೋದು ಡೌಟ್ ಅದು. ಅದು ಯಾಕೆ ಗಣಿಸ್ಬಿಟ್ಟಿದೆ ನಾನು ತೆಗ್ದೀವನು. ಕಿತಾಪತಿ ಏನಾದರೂ ಒಂದು ಕಿತಾಪತಿ ಮಾಡ್ತಾ ಇರ್ತೇನೆ. ಏನಾದರೂ ಬಿಸಿ ತಾಕಿದ್ರೆ ಏನಾದರೂ ಮೆಲ್ಟ್ ಆಗ್ಬಿಡ್ತೇನೋ ಅದು. ಎಲ್ಲಿ ಮೆಲ್ಟ್ ಆಗುತ್ತಪ್ಪ. ಹಾಂ, ಬಂತಲ್ಲ ದೇವ್ರೆ. ಇಲ್ಲಿ ಬಂತು, ಒಳಗಡೆ ಬರಬೇಕಲ್ಲ. ಫುಲ್ ಒಳಗಡೆ ಹಾಕಿದ್ದೇನಾ? ಮತ್ತೆ ಇಲ್ಲ, ಸ್ವಲ್ಪನೇ ಕಣ್ರಿ ಅಲ್ಲಿ ಹಾಕಿದ್ದು. ಕಾಣಿಸ್ತಿಲ್ಲ. ಹಾಕಿ ನೋಡಿ ಇವಾಗ. ನನ್ನ ಮಗ ಯಾವಾಗಲೂ ಕಿತಾಪತಿ ನಮ್ಮ ಮನೇಲಿ ಹಾಕು ಯಾವಾಗಲೂ ಹಿಂಗೆ ಆಗ್ತಾನೇ ಇರುತ್ತೆ. ಕಡ್ಡಿಗಳು ತುರ್ಕೋದು ಅದು ಇದು ತುರ್ಕೋದು ಬರೀ ಇದೇ ಮಾಡ್ತಾ ಇರ್ತದೆ. ಇವತ್ತು ಬೆಳಗ್ಗೆ ಬೇಗ ಎದ್ದು ಪೂಜೆ ಎಲ್ಲ ಆಯಿತು. ಟೆಂಪಲ್ಗೆ ಹೋಗೋಣ ಅಂದರೆ ನಮ್ಮವ್ರು ನೋಡಿ ಎಷ್ಟೊತ್ತಿಗೆ ರೆಡಿ ಮಾಡಿಸಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ತೆಗ್ದಿರುತ್ತಾ ಇಲ್ವೋ ಗೊತ್ತಿಲ್ಲ. ಇನ್ನು ಇವತ್ತು ಟ್ಯೂಸ್ಡೇ ಅಂತ ನಾವೆಲ್ಲ ಟೆಂಪಲ್ಗೆ ಹೊರಟಿದ್ದೀವಿ. ನಮ್ಮವ್ರು ರೆಡಿ ಆಗ್ರಿ ಅಂದರೆ ನೋಡಿ ಟೈಮ್ ಎಷ್ಟು ಮಾಡಿದ್ದಾರೆ. ಆಲ್ರೆಡಿ 10:30 ಆಗಿದೆ. ಅದು ದೇವಸ್ಥಾನ ತೆಗ್ದಿರ್ತಾರೋ ಇಲ್ವೋ ಗೊತ್ತಿಲ್ಲ. ದೇವಸ್ಥಾನ ತೆಗ್ದಿಲ್ಲ ಅಂದರೆ ಅಪ್ಪ ಮಗಳನ್ನ ಇಬ್ರು ಅಲ್ಲೇ ಕೂರಿಸ್ಬಿಟ್ಟು ಬರೋದು ಇವಾಗ. ಏನು ಪರಿ ಪಪ್ಪರು ನಿನ್ನ ಅಲ್ಲೇ ಕೂರಿಸ್ಬರೋಣ ಟೆಂಪಲ್ ಹತ್ರನೇ? ಹಾಂ, ಕೂರಿಸ್ಬರೋಣ. ಹೇಳು ಪಪ್ಪಗೆ ಯಾಕೆ ಲೇಟಾಗಿ ರೆಡಿಯಾಗಿದ್ದು ಅಂತ. ವಾರದ ದಿನ ಎಲ್ಲ ತೆಗ್ದಿರ್ತವೆ. ಮೋಸ್ಟ್ಲಿ ಮಂಗಳವಾರ ಶುಕ್ರವಾರ ಅಲ್ವಾ, ಹೆಣ್ದಿರೋ ದೇವಸ್ಥಾನ ಎಲ್ಲ ತೆಗ್ದಿರುತ್ತೆ ಅನಿಸುತ್ತೆ. ಇನ್ನು ನಮ್ಮ ಪುಣ್ಯ ಯಾವತ್ತು ತೆಗ್ದಿದ್ರೆ ಅಟ್ಲೀಸ್ಟ್ ಹೋಗಿ ಪೂಜೆ ಮಾಡ್ಕೊಬರ್ಬೋದು. 3-4 ವಾರದಿಂದ ಹೋಗೋಣ ಅಂತ ಇವತ್ತು ಹೋಗ್ತಾ ಮಗ ಸೈಕಲ್ ಇಲ್ಲಿ ನಿಲ್ಸಿದ್ದಾನೆ. ಅಡಿಕೆನೆಲ್ಲ ಇಟ್ಬಿಟ್ರಿ ಇದನ್ನು. ನಮಗೇನು ಹೆಲ್ಮೆಟ್ ಕೇಳಲ್ವಲ್ಲ. ಅಲ್ಲಿ ಚೆನ್ನಾಗಿತ್ತು ಕಣ್ರಿ. ಅದಲ್ದಲೆ ಅಲ್ಲಿ ದೇವಸ್ಥಾನ ತೆಗ್ದಿರುತ್ತೋ ಇಲ್ವೋ ಅಂತ ಅದು ಬೇರೆ ನಂಗೆ ಟೆನ್ಷನ್ ಆಗಿತ್ತು, ಓಪನ್ ಇರುತ್ತೋ ಇಲ್ವೋ ಅಂತ. ಯಾಕಂದರೆ ಸ್ವಲ್ಪ ದೂರ ಬೇರೆ ಇದೆ. ನಾನಿನ್ನ ಮಕ್ಕಳನ್ನೆಲ್ಲ ಕರ್ಕೊಂಡು ಅಲ್ಲೆಲ್ಲ ಹೋಗೋಕ್ಕೆ ಕೂಡ ಆಗೋದಿಲ್ಲ.
ಹೇಗಿದ್ರು ಇವರಿಗೆ ವೀಕ್ಲಿ ಒನ್ಸ್ ವೀಕ್ ಆಫ್ ಇರುತ್ತಲ್ಲ, ಆಗಿನ ದಿನವೇ ಈ ಥರ ಎಲ್ಲ ಟೆಂಪಲ್ಗೆ ಹೋಗೋಕ್ಕೆ ಬೆಸ್ಟು ಅಂದ್ಬಿಟ್ಟು ನಾನು ಆ, ಇವತ್ತೇ ಹೊರಟಿದ್ದು. ಮನೆ ಹತ್ರನೂ ಕೂಡ ಸುಮಾರು ದೇವಸ್ಥಾನಗಳೆಲ್ಲ ಇದ್ದಾವೆ. ಬಟ್ ಏನಂದರೆ ನಾನು ಇಲ್ಲಿ ಹೋಗ್ತಾ ಇರ್ತೀನಿ ಅವಾಗವಾಗ, ಶುಕ್ರವಾರ ಆಗಲಿ ಅಥವಾ ಯಾವ ದಿನ ಆದರೂ ಓಕೆ, ಹೋಗ್ಬೇಕು ಅನ್ನಿಸ್ತಿರಲಿಲ್ಲ. ಮಕ್ಕಳನ್ನೆಲ್ಲ ಸಂಜೆ ಕರ್ಕೊಂಡು ಹೋಗ್ತೀನಿ. ತುಂಬ ದೂರ ಅಂದಾಗ ನನಗೂ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಹೇಗಿದ್ರು ಹಸ್ಬೆಂಡ್ ಇದ್ದಾರಲ್ಲ ಅಂತ ಅವ್ರ ಜೊತೆನೇ ಹೊರಟೆ. ನಮ್ಮ ಮಗ ಕೂಡ ಬೆಳಗ್ಗೆನೇ ಸ್ಕೂಲಿಗೆ ಹೊರಟ. ಇನ್ನು ನಾವು ದೇವಸ್ಥಾನಕ್ಕೆ ಹೊರಡೋದು ನೋಡಿ ನನ್ನ ಮಗನು ಪಾಪ ಬರ್ತೀನಿ ಅಂತಿದ್ದ. ಅವನಿಗೆ ರಜಾ ಹಾಕ್ಸ್ಬೋದಾಗಿತ್ತು. ಏನಂದರೆ ಅವ್ರಿಗೆ ಎಕ್ಸಾಮ್ಸ್ ಎಲ್ಲ ನಡೆಯುತ್ತೆ ನೆಕ್ಸ್ಟ್ ಮಂತಿಂದ. ಅವ್ರ ಮ್ಯಾಮ್ ಅಲ್ಲದಲ್ಲೇ ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ಮಂತಿಂದ ಒಂದು ಲೀವ್ ಕೂಡ ಹಾಕ್ಸಾಗಿಲ್ಲ ಅಂದ್ಬಿಟ್ಟು. ಅದಕ್ಕೋಸ್ಕರ ನಾನು ಅವನ್ನ ಕರ್ಕೊಬರೋಕ್ಕಾಗಲಿಲ್ಲ. ಸಂಜೆ ಬೇಕಾದ್ರೆ ಬೇಗ ಕರ್ಕೊಂಬಂದ್ರಾಯ್ತು, ಹೋಗಿ ಮನೆ ಬೇಜಾರು ಮಾಡ್ಕೊಂಬೇಡ ಅಂದ್ಬಿಟ್ಟು ಬೆಳಗ್ಗೆನೇ ಅವರಪ್ಪ ಸಮಾಧಾನ ಮಾಡಿ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದರು. ಇನ್ನು ನಾವು 3 ಜನನೇ ಹೊರಟಿದ್ದು. ಇನ್ನೇನು ದೇವಸ್ಥಾನ ಕೂಡ ನೋಡಿದ ತಕ್ಷಣ ನನಗೂ ಸ್ವಲ್ಪ ಸಮಾಧಾನ ಆಯಿತು. ಯಾಕಂದರೆ ಓಪನ್ ಇತ್ತು. ಏನಕ್ಕಂದರೆ ಈಗ ಹೆಣ್ದೇವ್ರ ದೇವಸ್ಥಾನ ಎಲ್ಲ ಮಂಗಳವಾರ ಮತ್ತು ಶುಕ್ರವಾರ ಎಲ್ಲ ಪೂಜೆ ಜಾಸ್ತಿ ನಡೀತಾ ಇರುತ್ತಲ್ಲ, ಅದಕ್ಕೋಸ್ಕರ ದೇವಸ್ಥಾನ ಅಂತೂ ಕ್ಲೋಸ್ ಇರಲಿಲ್ಲ. ಒಂದ್ಸಲ ಇಲ್ಲಿ ಬಂದು ವಾಪಸ್ ಹೋಗಿದ್ವಿ. ಅದಕ್ಕೋಸ್ಕರ ನನ್ನ ಡೌಟ್ ಇತ್ತು ಓಪನ್ ಇರುತ್ತೋ ಇಲ್ವೋ ಅಂತ. ಬಟ್ ಇದ್ದರು, ಸುಮಾರು ಜನ ಇದ್ದರು. ಸುಮಾರು ಜನ ಆಲ್ರೆಡಿ ಬಂದು ನಿಂಬೆಹಣ್ಣು ದೀಪ ಹಾಗೂ ಒಂದಷ್ಟು ಬೆಲ್ಲದ ದೀಪಗಳು, ಸುಮಾರು ಥರದ ದೀಪಗಳೆಲ್ಲ ಮಾಡಿ ದೇವರಿಗೆಲ್ಲ ಪೂಜೆ ಮಾಡಿ ಹೊರಟಿದ್ರು. ನಾವು ಹೋದಾಗ ಇನ್ನೊಂದು ಸ್ವಲ್ಪ ಜನ ಏನೋ ಬಂದಿದ್ದರು ಅಷ್ಟೇ. ನಾನು ಇನ್ನೊಂದೇನಾಯ್ತಂದರೆ ಮನೆಯಿಂದನೇ ದೀಪ ಎಲ್ಲ ರೆಡಿ ಮಾಡ್ಕೊಬರಲಿಲ್ಲ. ಯಾಕಂದರೆ ಇರುತ್ತೋ ಇಲ್ವೋ ಅನ್ನೋದೊಂದು ಡೌಟ್ ಬಂದಿತ್ತು. ಇನ್ನೊಂದು ಮನೆಯಲ್ಲೂ ಅಷ್ಟೇ ನಾವು ಲಿಂಬೆಹಣ್ಣೆಲ್ಲ ಕಟ್ ಮಾಡಿಬಿಟ್ಟು ಪೂಜೆ ಮಾಡ್ತೀವಿ ಅಂದರೆ ಆಗ ಮಾಡೋಂಗಿಲ್ವಲ್ಲ, ಆಚೆನೇ ಕಟ್ ಮಾಡಿ ಪೂಜೆ ಮಾಡಬೇಕಲ್ಲ. ಹಾಗಾಗಿ ದೇವಸ್ಥಾನದ ಹತ್ರನೇ ಹೋಗಿದ್ದೆ. ಅಲ್ಲೇ ಎಲ್ಲ ಸಿಕ್ಬಿಡುತ್ತೆ, ಎಣ್ಣೆ, ದೀಪ, ಆಮೇಲೆ ಅದ್ರ ಜೊತೆಗೆ ಅಡಿಕೆ ತಟ್ಟೆಗಳು ಎಲ್ಲ ಅವರೇ ಇಟ್ಟಿರ್ತಾರೆ. ಸರಿ ಅಂದ್ಬಿಟ್ಟು ನಾವು ಅಲ್ಲೇ ತೊಗೊಂಡ್ವಿ. ಫಸ್ಟ್ನೇ ವಾರ ನಾನು ಕಡಿಮೆ ಹಚ್ಬೇಕಾಯಿತು, 5 ದೀಪ ಏನೋ. ನಾನೇನು ಮಾಡಿಬಿಟ್ಟೆ ಆಗಿನ ಟೈಮಲ್ಲಿ ಗೊತ್ತಾಗಲಿಲ್ಲ, 9 ಹಚ್ಬಿಟ್ಟೆ. ಇನ್ನೊಂದು ಏನಂದರೆ 5, 7, 9 ಈ ಥರ ಎಕ್ಸ್ಟ್ರಾ ಮಾಡ್ಕೊಂಡು ಹೋಗಬೇಕು, ಕಡಿಮೆ ಮಾಡೋವಾಗಿಲ್ವಲ್ಲ. ಸರಿ ಅಂತ 9 ಐತಲ್ಲ ಅಂತ ನಾನು ವಾರ ಏನಾದರೂ ಹೋದಾಗಲೆಲ್ಲ 9 ದೀಪನೇ ಹಚ್ಕೊಂಬರೋದು. ಇನ್ನೊಂದೇನೆಂದರೆ ಈಗ ನಮ್ಮ ಮನಸ್ಸಿಗೆ ಏನಾದರೂ ತುಂಬ ಬೇಜಾರಾಗ್ತಾಯಿದೆ ಅಥವಾ ಏನಾದರೂ ಕೆಲವೊಂದಷ್ಟು ಇರುತ್ತವಲ್ಲ ಬೇಡವಾದ ಮಾತುಗಳು, ಅದು ಇದು ಕೆಲವೊಂದಷ್ಟೆಲ್ಲ ನಮ್ಮ ಕಿವಿಗೆ ಬಿದ್ದಾಗ ನಮ್ಮ ಮನಸ್ಸಿಗೆ ಏನಾಗುತ್ತೆ ಅನಿಸಿದ್ರೆ ಏನೋ ಒಂಥರ ಕಸಿವಿಸಿ, ಒಂಥರ ಬೇಜಾರು ಅನ್ಸೋದೆಲ್ಲ ಆಗುತ್ತೆ. ಇದ್ಕಿದಂಗೆ ಕೆಲಸಗಳೆಲ್ಲ ಮಾಡ್ತಾ ಇರ್ತೀವಿ, ಇಂಟ್ರೆಸ್ಟೇ ಬರೋಲ್ಲ. ಈಗ ಕೆಲವೊಂದಷ್ಟು ಮಾಡೋದೆಲ್ಲ ಇದ್ದಾಗಲೆಲ್ಲ ಹಿಂದೆ ಬೇರೆ ಥರ ಎಲ್ಲ ಮಾತಾಡೋದು, ಆ ಥರಗಳೆಲ್ಲ ಮಾತು ಕೇಳ್ತಾನೇ ಇರುತ್ತೆ. ನಮ್ಮ ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ಗೊತ್ತಿಲ್ಲ, ಒಂದಷ್ಟು ಮಾತುಗಳೆಲ್ಲ ಬರ್ತಾ ಇರುತ್ತೆ. ಆವಾಗ ನಾವೇನು ಮಾಡಬೇಕಂದ್ರೆ ಅದನ್ನೆಲ್ಲ ಜಾಸ್ತಿ ತಲೆಗೆ ಹಾಕೊಳ್ಳೋದಲ್ಲೇ ನಾವೇನಂತ ನಮಗೆ ಗೊತ್ತಿದ್ರೆ ಸಾಕಲ್ವ. ಬೇರೆಯವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂದ್ಬಿಟ್ಟು ನನಗೆ ಮನಸ್ಸು ಕೂಡ ಸರಿ ಇರಲಿಲ್ಲ. ಒಂದು ವಾರದಿಂದ ಸ್ವಲ್ಪ ಬೇಜಾರು ಅನ್ನೋದೇ ಇತ್ತು. ಹಸ್ಬೆಂಡ್ ಕೂಡ ಯಾಕೋ ಸ್ವಲ್ಪ ಅವರು ಡಿಸಪಾಯಿಂಟ್ ಆಗಿದ್ದರು. ಸರಿ ಇರದೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಅಂದಮೇಲೆ ಕೆಲವೊಂದಷ್ಟು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇದ್ದೇ ಇರುತ್ತಲ್ವ, ಅದೆಲ್ಲ ತಲೆಗೆ ಹಾಕೋಬಾರ್ದು ಅಂತ ಇನ್ನು ಅವ್ರನ್ನೂ ಕೂಡ ಸ್ವಲ್ಪ ನಾನು ಚೇರ್ ಅಪ್ ಮಾಡಬೇಕು. ಏನಂದರೆ ಬೇಜಾರಾಗಿದ್ದಾರೆ ಅಂದ ತಕ್ಷಣ ನಾನು ಕೂಡ ಹಾಗೇ ಇದ್ದರೆ ಅವ್ರ ಮನಸ್ಸಿಗೆ ಇನ್ನೂ ಸ್ವಲ್ಪ ನೋವು ಅನಿಸುತ್ತೆ. ಹಾಗಾಗಿ ನಾವೇನು ಮಾಡಬೇಕಂದ್ರೆ ಅದನ್ನು ಅರ್ಥ ಮಾಡ್ಕೊಂಡು ಈ ಥರ ದೇವ್ರ ಸನ್ನಿಧಿಗೆಲ್ಲ ಬಂದು ಕೆಲವೊಂದಷ್ಟು ಪೂಜೆ ಪುನಸ್ಕಾರ ಮಾಡೋದ್ರಿಂದ ನಮ್ಮ ಮೈಂಡ್ಗೂ ಸ್ವಲ್ಪ ರಿಲೀಫ್ ಅನಿಸುತ್ತೆ. ಆಗ ಅವ್ರ ಮೈಂಡು ಕೂಡ ಸ್ವಲ್ಪ ರಿಲೀಫ್ ಅಂತಲೇ ಅನ್ನಿಸ್ಬೋದಲ್ವ. ಏನೇ ಒಂದು ನೆಗೆಟಿವ್ ಯೋಚನೆಗಳು ಬರಲಿ, ಆಲೋಚನೆಗಳು ಬರಲಿ, ಏನೇ ಇದ್ರೂ ಅಷ್ಟೇ ನಾವು ದೇವರ ಸನ್ನಿಧಿಗೆ ಬಂದು ನಮ್ಮ ನೋವುಗಳನ್ನೇನಾದರೂ ದೇವ್ರ ಹತ್ರ ಹೇಳ್ಕೊಂಡ್ವಿ ಅಂದರೆ ಯಾವುದೋ ಒಂದು ಒಳ್ಳೆ ದಾರಿ ಮೂಲಕ ದೇವ್ರು ಏನೋ ಒಂದು ಒಳ್ಳೇದು ಮಾಡ್ತಾನೆ ಅನ್ನೋ ನಂಬಿಕೆ. ಹಾಗಾಗಿ ನಾವು ಬಂದಿದ್ವಿ ಅಷ್ಟೇ. ನನಗೆ ನಿದ್ದೆ ಬೇರೆ ಸರಿಯಾಗಿ ಬರ್ತಾನೆ ಇರಲಿಲ್ಲ. ಅದಲ್ಲದೆ ಬೆಳಗ್ಗೆ ಸ್ವಲ್ಪ ದಿವಸದಿಂದ ಬೇಗ ಬೇರೆ ಹೇಳ್ತಾ ಇದ್ದೆ ಅಲ್ವಾ, ತಲೆನೋವೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅದು ಬೇರೆ ಹೆಲ್ತ್ ಇಶ್ಯೂ ಜೊತೆಗೆ ಒಂದಷ್ಟು ಪರ್ಸ್ನಲ್ ಪ್ರಾಬ್ಲಮ್ಸು ಅದೆಲ್ಲ ಇತ್ತಲ್ಲ. ಇನ್ನು ಅದೇ ಮೈಂಡಿಗೆ ಹಾಕ್ಕೊಂಡ್ರೆ ಆಗಲ್ಲ ಅಂದ್ಬಿಟ್ಟು ಇವತ್ತಿನ ದಿನ ಬೇರೆ ಚೆನ್ನಾಗಿತ್ತಲ್ವ ಅಂತ. ಇನ್ನೊಂದು ಟ್ಯೂಸ್ಡೇ ಏನಂದರೆ ನಾವು ಟ್ಯೂಸ್ಡೇ ದಿನವೇ ಅಂದರೆ ಈ ಮಂಗಳವಾರ ದಿನವೇ ಬಂದ್ಬಿಟ್ಟು ನಿಂಬೆಹಣ್ಣು ದೀಪ ಹಚ್ಚೋದ್ರಿಂದ ಈ ಕೆಟ್ಟು ಕಣ್ಗಳು ಅಥವಾ ಕೆಟ್ಟು ದೃಷ್ಟಿಗಳು ಏನೇ ಇದ್ರೂ ಅಲ್ಲಿ ಹೆಣ್ಣು ದೇವತೆ ಹತ್ರ ದೇವಸ್ಥಾನದಲ್ಲಿ ಹೋಗಿ ಈ ಪ್ರತಿ ಮಂಗಳವಾರ ನಿಂಬೆಹಣ್ಣು ದೀಪ ಹಚ್ಚೋದ್ರಿಂದ ಒಂದು ಒಳ್ಳೆ ರೀತಿಯ ಪಾಸಿಟಿವ್ನೆಸ್ ಕೊಡುತ್ತೆ. ಅದಕ್ಕೋಸ್ಕರ ಅದಲ್ದಲೇ ಮಂಗಳವಾರ ದಿನ ನಾನೇನು ಮಾಡ್ತೀನಿ ಅಂದರೆ ಆ ದಿನವೇ ಉತ್ತಮ ಅಂದ್ಬಿಟ್ಟು ನಿಂಬೆಹಣ್ಣು ದೀಪ ಹಚ್ತೀನಿ. ಇನ್ನು ಎಲ್ಲ ಕೂಡ ಮಾಡಿ ಆಯಿತು, ಪೂಜೆನೆಲ್ಲ ಸ್ವಲ್ಪ ಸಮಾಧಾನ ಅಂತಲೇ ಸಿಕ್ತು. ಯಾಕಂದರೆ ಒಂಚೂರು ಕಲ್ಮಶ ಇಲ್ದಿರೋ ಪ್ಲೇಸ್ ಅಂದ್ರೇ ಅದು ದೇವಸ್ಥಾನ ಅಂತಲೇ ಹೇಳ್ಬೋದು. ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಬಂದು ನನಗೂ ಸ್ವಲ್ಪ ಮೈಂಡ್ ರಿಲೀಫ್ ಅನ್ನಿಸ್ತು, ನಮ್ಮವರು ಸ್ವಲ್ಪ ಆರಾಮ ಅನ್ನಿಸ್ತು. ನಂತರ ಬಿಸಿಲು ಬೇರೆ ಜಾಸ್ತಿ ಆಗ್ಬಿಟ್ಟಿದೆ ನೋಡಿ. ಇನ್ನೇನು ಶಿವರಾತ್ರಿ ಕಳೆದ್ರೆ ಹೆವಿ ಬಿಸಿಲು, ಇನ್ನು ಎಲ್ಲಿ ನೋಡಿದ್ರು ಐಸ್ ಕ್ರೀಮ್ಸು ಜ್ಯೂಸ್ ಅಂತೂ ಇದ್ದೇ ಇರುತ್ತೆ. ಸರಿ ಅಂತ ಆಂದಿವೇನೆ ಹೋಗ್ತಾನೆ ಸ್ವಲ್ಪ ಜ್ಯೂಸ್ ಕುಡ್ದೋಗೋಣ ಅಂದ್ಬಿಟ್ಟು ಇಲ್ಲೇ ಬಂದಿದ್ವಿ. ಪಾಪಗೂ ಅಷ್ಟೇ ಬಾಯಾರಿಕೆ ಆಗಿತ್ತು, ನೀರು ಕೊಟ್ಟರೆ ಅವಳು ಯಾಕೋ ನೀರು ಕುಡಿದಿಲ್ಲ.
ಸರಿ ಬಿಡಿ ಹೇಗಿದ್ರು ಆನ್ ದಿ ವೇ ಹೋಗುತ್ತಾನೆ ಜ್ಯೂಸ್ ಸೆಂಟ್ರ್ ಇತ್ತಲ್ಲ ಅಂದ್ಬಿಟ್ಟು ಅಲ್ಲೇ ಹೋಗಿ ಒಂದೆರಡು ಜ್ಯೂಸ್ ಆರ್ಡ್ರ್ ಮಾಡ್ಕೊಂಡು ಕುಡಿದ್ಬಿಟ್ಟು ಮನೆಗೂ ಹೊರಟ್ವಿ. ಏನಂದರೆ ನಮ್ಮ ಯಜಮಾನ್ರಿಗೆ ದೇವಸ್ಥಾನಕ್ಕೆ ಹೋಗೋದೆಲ್ಲ ಇಷ್ಟನೇ ಆಗಲ್ಲ. ನನ್ನ ಒತ್ತಾಯದ ಮೇಲೇ ಅವ್ರು ಬರೋದು. ಹಾಗಾಗಿ ನಾನು ಅವ್ರು ಬೈಕೊಂಡ್ರು ಪರವಾಗಿಲ್ಲ ಅಂತ ತುಂಬ ಫೋರ್ಸ್ಫುಲಿ ಅಂತ ಕರ್ಕೊಂಡು ಹೋಗ್ತೀನಿ. ಇನ್ನು ವಾರಕ್ಕೊಂದ್ಸಲ ದೇವಸ್ಥಾನದ ಹೋಗೋದ್ರಲ್ಲಿ ಏನು ತಪ್ಪಿಲ್ವಲ್ಲ, ಹಾಗಾಗಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ಯಾವ ರೀತಿ ಇತ್ತು ಏನು ಅಂತ. ಆದಷ್ಟು ಟೆಂಪಲ್ಗೆ ಹೋಗೋದ್ರಿಂದ ಮತ್ತು ನಿಂಬೆಹಣ್ಣು ದೀಪ ಹಚ್ಕೊಬರೋದ್ರಿಂದ ಯಾವ ರೀತಿ ಎಲ್ಲ ಬೆನಿಫಿಟ್ ಸಿಗುತ್ತೆ ಅಂತ. ಕೆಲವೊಂದಷ್ಟು ನಮ್ಮ ಮನಸ್ಸಿಗೆ ಯಾವುದು ಸಮಾಧಾನ ಕೊಡುತ್ತೆ ಅಂಥದ್ದನ್ನ ನಾವು ರೂಢಿ ಮಾಡ್ಕೊಬರೋದ್ರಲ್ಲಿ ಯಾವುದಂತೂ ತಪ್ಪಂತೂ ಇರೋದೇ ಇಲ್ಲ. ಹಾಗಾಗಿ ಐ ಹೋಪ್ ತಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದವರೆಲ್ಲ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಈ ಚಾನಲ್ನ ಯಾರು ಹೊಸದಾಗಿ ಬಂದಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.